ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ನಮ್ಮ ದೇಶದ ಅತ್ಯಂತ ಅಮೂಲ್ಯ ವಸ್ತುಗಳೆಲ್ಲ ಐರೋಪ್ಯ ಖಂಡದಲ್ಲಿದ್ದಾವೆ, ಬ್ರಿಟಿಷರ ಮ್ಯೂಸಿಯಂನಲ್ಲಿದ್ದಾವೆ, ಲೈಬ್ರರಿನಲ್ಲಿದ್ದಾವೆ. ನಿಮ್ಗೆ ಗೊತ್ತಿರಲಿ, ಶಿವಾಜಿ ಮಹಾರಾಜರ ಯಶೋಗಾಥೆ ನಮಗೆಲ್ಲ ಗೊತ್ತು. ಶಿವಾಜಿ ಮಹಾರಾಜರು ಹೆಂಗಿದ್ದಾರೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. 1919ರಲ್ಲಿ ಒಬ್ಬ ವ್ಯಕ್ತಿ ಭಾರತೀಯ ಲಂಡನ್ಗೆ ಹೋಗ್ತಾರೆ, ಬ್ರಿಟಿಷ್ ಮ್ಯೂಸಿಯಂ ಹೋಗ್ತಾರೆ, ಬ್ರಿಟಿಷ್ ಲೈಬ್ರರಿಗೆ ಹೋಗ್ತಾರೆ. ಅಲ್ಲಿ ಒಂದು ಅಚ್ಚರಿ ಅವರನ್ನ ಕಾದಿರ್ತದೆ. ಏನಪ್ಪಾ ಅಂದರೆ, ಶಿವಾಜಿ ಮಹಾರಾಜ್ ಹೇಗಿದ್ರು ಅಂತ ಅವತ್ತಿನ ಕಾಲದಲ್ಲಿ ಪೇಂಟಿಂಗ್ ಮಾಡಿದಂಥ ಹಾರ್ವರ್ಡ್ ಜೈಗರ್ ಎನ್ನುವಂಥ ವಿಶ್ವಖ್ಯಾತ ಪೇಂಟ್ರು, ಹಾರ್ವರ್ಡ್ ಜೈಗರ್ ಅನ್ನುವಂಥ ವ್ಯಕ್ತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವರ ಪೇಂಟಿಂಗನ್ನು ಮಾಡಿದ್ದು ಅಲ್ಲಿ ಆ ಪುಸ್ತಕದಲ್ಲಿ ದೊರೆಯುತ್ತೆ. ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಲ್ಲಿವರೆಗೂ ಶಿವಾಜಿ ಮಹಾರಾಜರ ಹಿಂದವಿ ಸಾಮ್ರಾಜ್ಯದ ಕಥೆಯನ್ನು ಕೇಳಿದ್ರು, ಅವರು ಸಾಹಸವನ್ನು ಕೇಳಿದ್ರು, ಹೆಂಗಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನೇರವಾಗಿ ಅದನ್ನು ತೆಗೆದುಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಭಾರತಕ್ಕೆ ಅಚ್ಚರಿಯನ್ನು ಕೊಡ್ತಾರೆ. ನೋಡಿ, ಶಿವಾಜಿ ಮಹಾರಾಜ್ ಹಿಂಗಿದ್ರು. ಆತನ ಹೆಸರು ವಾಸುದೇವ ಸೀತಾರಾಮ್ ಬೇಂದ್ರೆ ಅಂತ. ವಾಸುದೇವ ಸೀತಾರಾಮ್ ಬೇಂದ್ರೆ ಅವರು ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರನ್ನು ಜಗತ್ತಿಗೆ ತೋರಿಸಿದ್ದು. ಇನ್ನು ಶಿವಾಜಿ ಮಹಾರಾಜರ ಸಮಾಧಿ ಇದೆಯಲ್ಲ, ಅದು ಎಲ್ಲಿದೆ ಅಂತಲೇ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಅವರು ಯಾವ ರೀತಿ ಯುದ್ಧವನ್ನು ಮಾಡ್ತಾ ಇದ್ರು, ಹೇಗೆ ಅವರ ಸೈನ್ಯ ಇತ್ತು, ಆಡಳಿತ ಹೇಗಿತ್ತು ಮತ್ತು ಭಾಳಷ್ಟು ವಿಚಾರಗಳು ಮುಚ್ಚೋಗಿತ್ತು. ಅದಕ್ಕೆ ಬೆಳಕನ್ನು ಚೆಲ್ಲಿದ್ದು ಜ್ಯೋತಿಬಾ ಫುಲೆ. 1870ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಜಯಂತಿಯನ್ನು ಆಚರಿಸಲಿಕ್ಕೆ ಶುರು ಮಾಡಿದ್ದೇ ಜ್ಯೋತಿಬಾ ಫುಲೆ ಅವರು ಶಿವಾಜಿ ಮಹಾರಾಜರ ಸೈನ್ಯ ಹೇಗಿತ್ತು, ಹೇಗೆ ಅವರು ಜಲಯುದ್ಧವನ್ನು ಮಾಡ್ತಾ ಇದ್ರು ಆ ಕಾಲದಲ್ಲಿಯೇ, ಹೇಗೆ ಇಡೀ ಮೊಘಲರನ್ನು ಹೊಡೆದು ದಬ್ಬಾಳಿಕೆಯನ್ನು ತಡೆಗಟ್ಟಿ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದರು, ಎಲ್ಲವನ್ನು ಜಗತ್ತಿಗೆ ಸಾರಿದಂಥ ವ್ಯಕ್ತಿ ಒಬ್ಬ ಬೇಂದ್ರೆ, ಒಬ್ಬ ಫುಲೆ. ಅದರಿಂದಾಗಿ ಇವತ್ತು ಮನೆ ಮನೆಯಲ್ಲಿ ಶಿವಾಜಿ ಮಹಾರಾಜರ ಸಾಹಸಗಾಥೆ ಮಿಡಿತಾ ಇದೆ. ಹೌದಲ್ವಾ ಹೇಳಿ?